ನಾವು ರೈಲ್ವೆ ಸ್ಟೇಷನ್ನಿಂದ ಬಂದು ಫ್ರೆಶ್ ಅಪ್ ಆಗಿ ಈಗ ಟೆಂಪಲ್ ಒಳಗೆ ಹೊರಟಿದ್ದೀವಿ. ನಮ್ಮ ಬಾಯ್ಸು ಫೋಟೋಶೂಟ್ ಮಾಡ್ತಾರೆ. ಸೊ ಇದು ಮನೋಜ, ಅವ್ನು ಹೇಮಂತ, ಇಬ್ಬರಿಗೂ ಮಾಡಿದ್ದಾರೆ ಕೆಲಸ. ನಂಗೆ ಒಟ್ಟಿಗೆ ಕೆಲಸ ಇರೋದು. ಇನ್ನೇನು ವಿಶ್ವವಿಖ್ಯಾತ ಏನದು ಪೂರಂ. ಕೊಡೆ ಇರೋರೆಲ್ಲ ಸ್ವಲ್ಪ ಕೊಡೆ ಮಡಚಿ ನಮ್ಗೆ ಕಾಣಿಸೋದಿಲ್ಲ. ಇಲ್ಲ ಅಂದರೆ ಮನೋಜ್ ಹೋಗಿ ಕೊಡೆ ಮಡಚಿ ಮುಕ್ಳಿ ತುರುಕ್ತಾನೆ. ಸೊ ಅಲ್ಲೇನು ಕಾಣ್ತದೆ ಅದು ವಡಕುನಾಥನ್ ಟೆಂಪಲ್. ಇಷ್ಟ ಅದು ಕರೆಕ್ಟ್. ಇಷ್ಟೊಂದು ನಾನು ಮಜ್ಜಿಗೆ ಕುಡಿತಿದ್ದೆ. ನಾನೇನು ಮೋಸ್ಟ್ಲಿ ನಾನು ವಾಯ್ಸ್ ಓವರ್ ಮಾಡ್ತೀನಿ. ವಾಯ್ಸ್ ಓವರ್ ಮಾಡ್ಬೋದು. ಮೈಕ್ ಇಲ್ಲ ನಾನು ಅದಕ್ಕೆ ಮೇಲ್ಗಡೆ ಕೊಡೆ ಇಟ್ಟಿದ್ದಾರೆ. ಆಫ್ ಮಾಡಿ ಆ ಕ್ಲಿಪ್ ಹಾಕಲ್ಲ. ಈ ಕೊಡೆ ಅಲ್ಲ, ಅಲ್ಲಿ ಕಾಣಿಸ್ತುಂಟಲ್ಲ ಪಿಂಕ್ ಒಳ್ಳೆ ಕೊಡೆ, ಅದಲ್ಲ ಅಲ್ಲಿ ಅದ್ರ ಮೇಲ್ಗಡೆ ಕಾಣಿಸ್ತುಂಟಲ್ಲ ಕೆಳಗಡೆ ಇರೋ ಕೊಡೆ. ಕೊಡೆ 3 ಹಚ್ಚಿದ್ದಾರೆ. ಏನೋ ಗೋಪುರ ಬಂದಿಲ್ಲ, ಇಲ್ಲಿ ಬಂದ್ಕೊಂಡು ಗೋಪುರ ಬರ್ತಿದ್ರು ಅಂತ ಹೇಳ್ತಾರೆ. ಮನೋಜ, ಹೌಸ್ ಜೋಶ್ ಇಲ್ಲ ಈಗ ಯಾಕೆ ಜೋಶ್ ಇಲ್ಲ? ಮಜ್ಜಿಗೆ ಬೇಕಾ ಅವನಿಗೆ? ಬೇಡ ಸರ್, ಮತ್ತೆ ಜೋಶ್ ಕೊಡು. ಇಲ್ಲ ಇದು ಕೆಲವು ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಜೋಶ್ ಎಷ್ಟು ಎಕ್ಸೈಟ್ ಆಗಿದೆಯಾ ಮನೋಜ? ಹೇಮಂತಿಲ್ಲ ಹೇಮಂತ ಇಲ್ಲಿ. ಹಾಂ, ಕ್ರೇಜಿ. ಅದೇ ಬೇರೆ ಇದೆ, ಯಾವುದಕ್ಕೂ ಮ್ಯಾಚ್ ಆಗಲ್ಲ, ಬೇರೆ ಥರ. ಮಲಯಾಳಂ ಬರಲ್ಲ. ಒಂದ್ಸಲ ಐಸ್ ಕ್ರೀಮ್ ತಿನ್ನಕ್ಕೆ ಹೋದ್ವಿ, ಯಾವುದೋ ಐಸ್ ಕ್ರೀಮ್ ಹೇಳಿದ್ವಿ, ಅವನು ಯಾವುದೋ ಕೊಟ್ಟ. ಇನ್ನೊಂದ್ಸಲ ಬಂದ್ವಿ, ದೊಡ್ಡ ಜನ ಹತ್ರ ನಟ್ ಐಸ್ ಕ್ರೀಮ್ ತಗೊಳ್ತೀನಿ ಅಂತೇಳಿ ಮನೋಜ ಹೋದ. ನಾನು ಆ ಕಡೆ ತಿರುಗಿ ಈ ಕಡೆ ತಿರುಗೋಷ್ಟರಲ್ಲಿ ಇದು ಯಾವುದೋ ಪ್ಲೇನ್ ಚೌಕ ಹಿಡ್ಕೊಂಡ್ ಬರ್ತಾವನು. ಕೇಳಿದ್ರೆ ಒಳಗಡೆ ನಟ್ಟುಂಟಂತೆ. ಒಳಗಡೆ ರುಬ್ಬಿ ಕೊಟ್ಟಿದ್ದಾರೆ, ರುಬ್ಬಿಟ್ಟಿದ್ದಾರೆ. ಯಾಕೋ ನಾನು ವಿಡಿಯೋದಲ್ಲಿ ಬರ್ತಾನೆ. ಮತ್ತೆ ಮಾಡಿಗಳನ್ನ ನನಗೂ ಅರಿಯಿಲ್ಲ, ನಿನಗೂ ಅರಿಯಿಲ್ಲ. ಅದು ಹಿಂಗೆ ಇದೆಲ್ಲ ಹೆಂಗಿಡ
ಹೆಂಗೆ ಮ್ಯಾಜಿಕ್ ಬಾಯ್ ಬಾಯ್